ಎಲ್ಲೋ ಬೇರೆ ಕಡೆಯಿಂದ ಆನೆಗಳಿಂದ ತರಿಸಿ ಇದನ್ನು ಕಟ್ಟಿರೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ತಂಜಾವೂರಿಗೆ ಬಂದಿದ್ದೀನಿ. ನಾನು ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಈಗ ರಾತ್ರಿ 7 ಗಂಟೆ ಅವಾಗ ಕರ್ಕೊಂಡು ಬಂದಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ಈಗಲೂ ಲೈಟಿನ ಬೆಳಕಿಗೂ ಚೆನ್ನಾಗಿದೆ ನೋಡಿ. ದೊಡ್ಡದು ಲಿಂಗ ಇರೋದಂತೆ. ಒಳಗಡೆ ಸಾಮಾನ್ಯವಾಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ. ಮೊದಲಿಗೆ ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ಳೋಣ. ತುಂಬ ದೊಡ್ಡದೇನೋ ಇದು ನಂದಿ. ಚಪ್ಪಲಿ ಬಿಡಕ್ಕೆ ಅಲ್ಲಿ ಹೋಗ್ತೀವಿ. ನಾವು ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ, ಇಲ್ಲ ಅಷ್ಟು ದೂರ ಹೋಗ್ಬೇಕು. ನಂದಿ ಇಲ್ಲಿಂದನೇ ಕಾಣಿಸ್ತಾ ಇದೆ. ವಿಡಿಯೋ ಮಾಡೋಕ್ಕಿಲ್ಲ ಅಂದರೆ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ನಂದಿ ಹತ್ರ ಆಮೇಲೆ ಬರೋದಲ್ವಾ ಶಿವನ. ನಂದಿಗೆ ಆಮೇಲೆ ಬರೋಣ. ದರ್ಶನ ಮಾಡ್ಕೊಂಡು ಇದೆಲ್ಲ ನೋಡಿ ಬಂಡೆಲ್ ಕೊರ್ದಿರೋದು. ಕಾಣಿಸಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಿಂಗ ನೋಡಿ, ಬಂಡೆಯಲ್ಲಿ ಮೆಟ್ಲು ಮಾಡಿರೋದು. ಇದು ಹತ್ತಕ್ಕಾಗದೇ ಇರೋರಿಗೆ ಅಂತ ಕಬ್ಬಿಣದ್ದು ಮಾಡಿದ್ದಾರೆ. ನೋಡಿ, ಮೇಲಿದ್ದೀವಿ. ಚಂದಮಾಮ ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಲ್ವಾ? ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಮೇಲಿದ್ದೀವಿ ನೋಡಿ. ಮೇಲಂದ್ರೆ ಅಷ್ಟಲ್ಲ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಹೇಗಿದೆ ಮೆಟ್ಲು ನೋಡಿ. ನಮ್ಮ ಸುಂದ್ರಿ ಬರ್ತಾ ಇದ್ದಾಳೆ, ಸುರಸುಂದ್ರಾಂಗಿ ನೋಡಿ. ಆಂಟಿ ಚಂದಮಾಮ, ಚಂದಮಾಮ ಭೂಮಿ ಮೇಲೆ
ಬೀಳಲ್ಲ ಅಂತಾರೆ ಬೇಬಿ ತಂಜಾವೂರಲ್ಲಿ. ಹಾಂ, ಇದ್ರದ್ದು ನೆರಳು ಯಾವ ಸೈಡಿಂದನೂ ಬೀಳಲ್ವಂತೆ. ನಾವು ದುಡ್ಡು ಕೊಡೋದು ಅಲ್ಲ, ಈ ಥರದ್ದು ಆಗಿನ ರಾಜರು ಎಷ್ಟು ಕಷ್ಟಪಟ್ಟು ಮಾಡೋರಿ ಈ ಕರ್ಕೊಂಬಂದ್ರಲ್ಲಿ ಇವ್ರು ಕೊಡುವೆ ಅಲ್ಲ, ಒಂಥರ ಮಿಸ್ ಆಗುತ್ತೆ ಒಂದ್ಸಲ. ಅವ್ರ ಮಗನ್ನೇ ನಾಳೆ ಖರ್ಚು ಮಾಡ್ತೀವಿ ನಾವು ಬಂದು ನೋಡ್ತೀವಿ. ಲಿಪಿಗಳೆಲ್ಲ ಅಲ್ಲಿದೆ ನೋಡ್ರಿ. ಇಲ್ಲಿಂದು ಎಷ್ಟು ವರ್ಷ ಸರೌಂಡಿಂಗ್ ಈ ಥರ ಕಲ್ಲುಂತೆ. ನಮ್ಮದಕ್ಕೆ ಏನು ಹೇಳಿ ಅದಕ್ಕೆ ಸರೌಂಡಿಂಗು ಎಲ್ಲೂ ಈ ಥರ ಕಲ್ಲುಗಳಿಲ್ವಂತೆ. ಹಾಂ, ಎಲ್ಲೋ ಬೇರೆ ಕಡೆಯಿಂದ ಆನೆಗಳಿಂದ ತರಿಸಿ ಇದನ್ನ ಕಟ್ಟಿರೋದು. ಕಲ್ಲಲ್ಲಿ ಕೆತ್ತಿರಲ್ಲ. ನಿಜವಾಗ್ಲೂ ಬಿಟ್ಟೋಗೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಮುಂದೆ ಬಂದ್ಬಿಟ್ರಾ? ಸರಿ ಬರ್ರಿ. ನೋಡಿ, ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಏನೇನಂತ ನಮ್ಮ ಅದಕ್ಕೆ ಇಲ್ಲ. ಇದು ಇಲ್ಲ, ಏನು ಕಾಣಿಸಲ್ಲ. ಇಲ್ಲ, ಏನು ಕಾಣಲ್ಲ ಅದಕ್ಕೆ. ಚೋಳ ರಾಜ ಇರಿ, ನಾನು ಓದಿ ಹೇಳ್ತೀನಿ. ದ ಸೈಂಟ್ ಕುರೂರ್ ವಾಸ್ ದ ಮೆಂಟರ್ ಆಫ್ ದಿ ಚೋಳ ಕಿಂಗ್ ರಾಜರಾಜವನ್ನು. ಒನ್ ಆಫ್ ದ ಪೇಂಟಿಂಗ್ಸ್ ಆನ್ ದ ಫಸ್ಟ್ ಸ್ಟೋರಿ ಹ್ಯಾಸ್ ದ ಪೇಂಟಿಂಗ್ಸ್ ಆಫ್ ರಾಜರಾಜ. ಇದು ಇಲ್ಲಿ ಇಷ್ಟೆಲ್ಲ ಓದೋಷ್ಟೊತ್ತಿಗೆ ನೀವು ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಇಲ್ಲಿದೆ, ಓದ್ಕೊಳ್ಳಿಮ್ಮ. ದೇವ್ರು ಹೆಂಗೆ ಸಿಟ್ಟಲ್ಲಿ ನೋಡೋ ಥರ ಇದೆ. ತಂಜಾವೂರು ಆಟದ ಸಾಮಾನುಗಳಿಗೆ ಫೇಮಸ್ ಅಂತಾರೆ. ನಮಗೆ ಈಗಾಗಲೇ ಲೇಟಾಗಿ ಹೋಗಿದೆ. ಇನ್ನು ಎಲ್ಲಾದರೂ ಅಂಗಡಿ ಸಿಕ್ಕಿದ್ರೆ ನಾನು ನೋಡಿ ಒಂದು ತೋರಿಸ್ತೀನಿ. ಚಂದಮಾಮ ನೋಡ್ರಿ, ನಂಗೆ ಚಂದಮಾಮನ ಮೇಲೆ ಕಣ್ಣು ನೋಡಿ. ಎಲ್ಲೋದ್ರು ಅರೆ ಮಧ್ಯಾಹ್ನ ಬಂದರೆ ಸ್ವಲ್ಪ ಬಿಸಿಲು, ಈ ಟೈಮಲ್ಲಿ ನೋಡೋಕೆ ಸೂಪರ್ ಆಗಿರುತ್ತೆ. ಅಂತೀವ್ರಿ ಹೆಂಗೆ ಚಮಕಾಯಿಸ್ತಾರೆ ನೋಡಿ. ಚಂದಮಾಮ ನನ್ನೇ ನೋಡ್ತಿದ್ದಾರೆ. ನಾನಂದರೆ ಇಷ್ಟ ಚಂದಮಾಮನಿಗೆ ಅಲ್ವಾ ಕಂದ? ಚಂದಮಾಮ ಇಲ್ಲಿ ಹೋಗೋಣ ಅದಕ್ಕೆ. ಇಲ್ಲಿ ಇಲ್ಲಿ ಎಳಿತಾ ಇದ್ದಾರೆ.
ನಂದಿ ನೋಡಿ, ಚಂದಮಾಮ ನೋಡಿ, ನಂದಿ ನೋಡಿ, ಇಷ್ಟೇ ದೊಡ್ಡದು ಶಿವ ಇರೋದು. ನಂದಿ ನೋಡಿ, ಬರೀ ಬಂಡೆ ಇದು. ಮೆಟ್ಲೆಲ್ಲ ಬಂಡೆನೆ. ನಮ್ಮ ಅತ್ತಿಗೆಗೆ ಯಾರೋ ವಿಚ್ಯ 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 ಅಂದ್ರಂತೆ. ನಂದಿಯ ನೋಡಿ, ನಂದಿಯಪ್ಪ. ನೋಡಿ, ತಂಜಾವೂರು ದೇವಸ್ಥಾನದ ಮುಂದೆ ನಾನು ನಮ್ಮ ಅತ್ತಿಗೆ ನಿಂತ್ಕೊಂಡಿದ್ದೀನಿ. ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ. ಶಿವನ ಮುಂದೆ ನಂದಿ ಹೇಗೆ ಕೂತಿದ್ದಾನೆ ನೋಡಿ. ಚಂದಮಾಮ ನೋಡಿ, ವಿಡಿಯೋದಲ್ಲೆಲ್ಲ ಹೇಳ್ಬೇಡಿ ಎಷ್ಟು ಸರಿ ಚಂದಮಾಮನ ಹೇಳ್ತೀಯಾ ಅಂತ. ತುಂಬ ಇಷ್ಟ ಚಂದಮಾಮ, ನೋಡೋಕ್ಕೆ ಖುಷಿ. ಅದು ಪೂರ್ಣಚಂದ್ರ, ನಿನ್ನೆ ಹುಣ್ಣಿಮೆ ಆಗಿದೆಯಲ್ಲ. ಎಷ್ಟು ಎತ್ತರ ನೋಡಿ. ನೋಡಿ, ಇವರು ನಮ್ಮ ಬಸ್ಸವರು, ನನ್ನ ಸಬ್ಸ್ಕ್ರೈಬರ್ ಇವರೆಲ್ಲ ಅಲ್ವಾ. ಹಾಕೋ ವಿಡಿಯೋನೆಲ್ಲ ನೋಡಬೇಕು, ಗೊತ್ತಾಗುತ್ತೆ. ನೋಡಿದ್ದೀರೋ ಇಲ್ವೋ ಗೊತ್ತಾಗುತ್ತೆ ನಮಗೆ. ಹಾಂ, ಸರಿ ಸರಿ. ಹಾಂ ಹಾಂ, ಕಳಿಸ್ಬಿಟ್ಟು ಬೇಕಾದ್ರೆ ನಂಬರ್ ಫಸ್ಟ್ ನೋಡಿ. ಟೈಮ್ ಆಗೋಯ್ತು, ನಮ್ಮ ದರ್ಶನ ಆಯಿತು, ಬಾಗ್ಲು ಹಾಕಿದ್ರು. ಚಂದಮಾಮನ ಇನ್ನೊಂದ್ಸರಿ ತೋರಿಸ್ತೀನಿ. ಇವರೆಲ್ಲ ಬಂದು ಕೂತಿದ್ದಾರೆ, ನಮ್ಮ ಬಸ್ಸವರು. ತಂಜಾವೂರು ಗೊಂಬೆಗಳು ನೋಡಿ. ನಮ್ಮ ಅದಕ್ಕೆ ನೋಡೋಣ ಅಂತ ಬಂದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಟೊಮೆಟೊ ನೋಡಿ. ನೋಡಿ, ನಾವು ತಮಿಳ್ನಾಡಲ್ಲಿ ಊಟಕ್ಕಂತ ನಿಲ್ಲಿಸಿದ್ವು ತಂಜಾವೂರಲ್ಲಿ. ಪಾಪ ರೂಮ್ ಮಾಡೋಕ್ಕೆ ದುಡ್ಡಿಲ್ಲದೆ ಯಾರೋ 3 ಜನ ಮಲಗಿದ್ದಾರೆ. ಮಧ್ಯ ಮಗು ಮಲಗಿದೆ, ಪುಟ್ಟು ಕಂದ, ಒಂದು 5-6 ವರ್ಷ ಇರ್ಬೋದು. ಹಸುನು ನೋಡಿ ಬಂದು ಹೆಂಗೆ ಮಲಗಿದೆ ಅದ್ರ ಪಕ್ಕ. ನಿಜವಾಗ್ಲೂ ಇದು ನೋಡಿ ಒಂಥರ ಏನೋ ಒಂಥರ ಖುಷಿ ಆಯಿತು. ಹಸು ಅಷ್ಟೊತ್ತಿಂದ ನಿಂತ್ಕೊಂಡಿತ್ತು, ಆಮೇಲೆ ಕೂತ್ಕೊಳ್ದು. ನಮ್ಗೆ ಎಲ್ಲಿ ಮಗು ಮೇಲೆ ಕಾಲಿಟ್ಬಿಡುತ್ತೋ ಏನು ಅಂತ ನಾನು ನಮ್ಮ ಅದಕ್ಕೆ ಕಿಟಕಿ ಹತ್ರ ಕೂತ್ಕೊಂಡು ನೋಡ್ತಾ ಇದ್ವು. ಆಮೇಲೆ ಏನಿಲ್ಲ, ಆರಾಮಾಗಿ ಹಸು ಕೂತ್ಕೊಳ್ತಾಯಿದ್ರು ಪಕ್ಕದಲ್ಲೇ ನೋಡಿ. ಯಾವುದೋ ಜನ್ಮದ ಋಣಾನ್ ಬಂದ ಅನಿಸುತ್ತೆ ಹಸುಗೂ ಅವ್ರಿಗೆ. ಪಾಪ ಇಂಥವ್ರನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಒಂಥರ ತುಂಬ ಬೇಜಾರಾಗೋಗುತ್ತೆ ನೋಡಿ.
ಹಿಂಗೆ ರೋಡಲ್ಲಿ ಮಲ್ಕೊಂಡಿದ್ದಾರಲ್ಲ ಅದು ಯಾಕೋ ತುಂಬ ಬೇಜಾರಾಯಿತು.